ನಮಸ್ತೆ ವೀಕ್ಷಕರೇ, ಸುಮನ್ ಟಿವಿ ಕನ್ನಡಗೆ ಸ್ವಾಗತ. ನಾನು ಶಂಶೆಟ್ಟಿ. ಒಂದು ಕ್ಷಣ ಊಹಿಸಿ, ಯುದ್ಧವಿಲ್ಲ, ಭೂಕಂಪವಿಲ್ಲ, ಸುನಾಮಿ ಇಲ್ಲ, ಆದ್ರೆ ಕೇವಲ ಬಿಸಿಲು. ಹೌದು, ಕೇವಲ 7 ದಿನಗಳಲ್ಲೇ 1300ಕ್ಕೂ ಹೆಚ್ಚು ಜನರ ಜೀವವನ್ನ ಈ ಬಿಸಿಲು ಕಸಿದುಕೊಂಡಿದೆ. ಇದು ಯಾವುದೋ ಸಿನಿಮಾ ಕಥೆಯಲ್ಲ, ಇದು ಇಂದು ಯುರೋಪ್ನಲ್ಲಿ ನಡೆಯುತ್ತಿರುವ ಕಠೋರ ವಾಸ್ತವ. ವಿಶ್ವದ ಅತ್ಯಂತ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಈಗ ಉರಿಯುತ್ತಿರುವ ಬೆಂಕಿಯ ಬಟ್ಟಿಯಂತೆ ಮಾರ್ಪಟ್ಟು ಹೋಗಿದೆ. ಹಾಗಾದ್ರೆ ಯುರೋಪ್ನಲ್ಲಿ ಏನಾಗ್ತಿದೆ? ಯಾಕೆ ಸಾವಿರಾರು ಜನರು ಕೇವಲ ಬಿಸಿಲಿಗೆ ಬಲಿಯಾಗ್ತಿದ್ದಾರೆ? ಇದು ಕೇವಲ ಯುರೋಪ್ ಸಮಸ್ಯೆ ಅಥವಾ ಭಾರತಕ್ಕೂ ಬರಲಿರುವ ದೊಡ್ಡ ಎಚ್ಚರಿಕೆಯೇ? ಜೂನ್ 21ರಿಂದ ಜೂನ್ 28ರವರೆಗೆ ಯುರೋಪ್ ಇತಿಹಾಸದಲ್ಲೇ ಕಂಡಿರದಷ್ಟು ಭೀಕರ ಉಷ್ಣ ಅಲೆಯನ್ನ ಅನುಭವಿಸಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಈ ಒಂದು ವಾರದಲ್ಲೇ 1300ಕ್ಕೂ ಹೆಚ್ಚು ಹೆಚ್ಚುವರಿ ಸಾವುಗಳು ದಾಖಲಾಗಿವೆ. ಆದರೆ ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳಿರುವುದು ಒಂದೇ: ಇದು ಅಂತಿಮ ಸಂಖ್ಯೆಯಲ್ಲ. ಇನ್ನು ಹಲವು ದೇಶಗಳ ಮರಣದ ಅಂಕಿಅಂಶಗಳು ಪರಿಶೀಲನೆಯಲ್ಲಿದ್ದು, ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಈ ಬಾರಿ ಅತ್ಯಂತ ದೊಡ್ಡ ಹೊಡೆತ ಬಿದ್ದಿರುವುದು ಫ್ರಾನ್ಸ್ಗೆ. ಅಲ್ಲಿ ಮಾತ್ರವೇ ಸುಮಾರು 1000 ಹೆಚ್ಚುವರಿ ಸಾವುಗಳು ದಾಖಲಾಗಿವೆ. ಸಾವನ್ನಪ್ಪಿದವರಲ್ಲಿ ಸುಮಾರು 85% ಮಂದಿ 65 ವರ್ಷಕ್ಕಿಂತ ಮೇಲ್ಪಟ್ಟವರು, ಹಲವರು ಒಂಟಿಯಾಗಿ ವಾಸಿಸುತ್ತಿದ್ದವರು, ಇನ್ನು ಕೆಲವರು ಹೃದಯ, ಉಸಿರಾಟ ಮತ್ತು ಇತರ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವವರು. ಇನ್ನು ಬಿಸಿಲು ಇವರ ದೇಹವನ್ನ ಸಂಪೂರ್ಣವಾಗಿ ಕುಗ್ಗಿಸಿ ಜೀವವನ್ನೇ ಕಸಿದುಕೊಂಡಿದೆ. ಆದರೆ ಈ ದುರಂತ ಕೇವಲ ಫ್ರಾನ್ಸ್ಗೆ ಮಾತ್ರ ಸೀಮಿತವಾಗಿಲ್ಲ. ಜರ್ಮನಿ, ಪೋಲೆಂಡ್, ಚೆಕ್ ಗಣರಾಜ್ಯ, ಹಂಗೇರಿ ಇವೆಲ್ಲವೂ ದಾಖಲೆ ಮಟ್ಟದ ಉಷ್ಣಾಂಶವನ್ನ ದಾಖಲಿಸಿವೆ. ಜರ್ಮನಿಯ ಕೆಲವು ಭಾಗಗಳಲ್ಲಿ ತಾಪಮಾನ 41.7 ಡಿಗ್ರಿ ಸೆಲ್ಸಿಯಸ್ ದಾಟಿದೆ. ಚೆಕ್ ಗಣರಾಜ್ಯದಲ್ಲೂ ಇತಿಹಾಸದಲ್ಲೇ ಮೊದಲ ಬಾರಿಗೆ 41 ಡಿಗ್ರಿಗಿಂತ ಹೆಚ್ಚು ಉಷ್ಣಾಂಶ ದಾಖಲಾಗಿದೆ. ಬಿಸಿಲಿನ ತೀವ್ರತೆ ಎಷ್ಟಿದೆ ಎಂದರೆ, ನಗರಗಳಲ್ಲಿ ರಸ್ತೆಗಳನ್ನು ತಂಪಾಗಿಸಲು ಅಗ್ನಿಶಾಮಕ ವಾಹನಗಳಿಂದ ನೀರು ಸಿಂಪಡಿಸಲಾಗುತ್ತಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ತಾತ್ಕಾಲಿಕ ಕೂಲಿಂಗ್ ಸೆಂಟರ್ಗಳನ್ನ ತೆರೆಯಲಾಗಿದೆ. ಆಸ್ಪತ್ರೆಗಳಲ್ಲಿ ತುರ್ತು ಚಿಕಿತ್ಸಾ ವಿಭಾಗಗಳು ರೋಗಿಗಳಿಂದ ತುಂಬಿ ತುಳುಕುತ್ತಿವೆ. ಕೆಲವು ನಗರಗಳಲ್ಲಿ ಆಂಬ್ಯುಲೆನ್ಸ್ ಸೇವೆಗಳು ದಾಖಲೆ ಮಟ್ಟದ ಕರೆಗಳನ್ನ ಸ್ವೀಕರಿಸಿವೆ. ಲಂಡನ್ನಲ್ಲಿ ಒಂದೇ ದಿನದಲ್ಲಿ ಇತಿಹಾಸದಲ್ಲೇ ಅತಿ ಹೆಚ್ಚು ತುರ್ತು ಕರೆಗಳು ದಾಖಲಾಗಿವೆ ಎಂದು WHO ತಿಳಿಸಿದೆ. ಬಿಸಿಲಿನ ಪರಿಣಾಮ ಮಾನವರ ಮೇಲೆ ಮಾತ್ರವಲ್ಲ, ನದಿಗಳ ನೀರಿನ ತಾಪಮಾನವೂ ಕೂಡ ಅಸಾಮಾನ್ಯವಾಗಿ ಏರಿದೆ. ಕೃಷಿ ಉತ್ಪಾದನೆ ಕುಸಿಯುವ ಆತಂಕ ಎದುರಾಗಿದೆ. ವಿದ್ಯುತ್ ಬೇಡಿಕೆ ಏರಿಕೆಯಿಂದ ವಿದ್ಯುತ್ ವ್ಯವಸ್ಥೆಗಳ ಮೇಲೆ ಭಾರಿ ಒತ್ತಡ ಉಂಟಾಗಿದೆ. ಕೆಲವು ಪ್ರದೇಶಗಳಲ್ಲಿ ರೈಲುಗಳ ವೇಗವನ್ನೇ ಕಡಿಮೆ ಮಾಡಲಾಗಿದೆ, ಏಕೆಂದರೆ ಉಷ್ಣಾಂಶದಿಂದ ರೈಲು ಹಳಿಗಳು ವಿಸ್ತರಿಸಿ ಅಪಾಯ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿದೆ. ಇದೀಗ ಎಲ್ಲರ ಮನಸ್ಸಿನಲ್ಲಿ ಮೂಡುವ ಪ್ರಶ್ನೆ: ಇಷ್ಟು ಭೀಕರ ಬಿಸಿಲಿಗೆ ಕಾರಣ ಏನು? ಹವಾಮಾನ ವಿಜ್ಞಾನಿಗಳ ಪ್ರಕಾರ ಈ ಬಾರಿ ಉತ್ತರ ಆಫ್ರಿಕಾದಿಂದ ಬಂದ ಬಿಸಿ ಗಾಳಿ ಯುರೋಪ್ ಮೇಲೆ ಸಿಲುಕಿಕೊಂಡಿದೆ. ಇದನ್ನು ಒಮೆಗಾ ಬ್ಲಾಕ್ ಎನ್ನುವ ವಾತಾವರಣದ ಮಾದರಿ ಇನ್ನಷ್ಟು ತೀವ್ರಗೊಳಿಸಿದೆ. ಆದರೆ ಇದರ ಹಿಂದೆ ಮತ್ತೊಂದು ದೊಡ್ಡ ಕಾರಣವೂ ಇದೆ: ಮಾನವ ನಿರ್ಮಿತ ಹವಾಮಾನ ಬದಲಾವಣೆ. ಪಳೆಯುಳಿದ ಇಂಧನಗಳ ಅತಿಯಾದ ಬಳಕೆ, ಕಾರ್ಬನ್ ಹೊರಸೂಸುವಿಕೆ, ಕಾಡು ನಾಶ ಇವೆಲ್ಲವೂ ಕೂಡ ಭೂಮಿಯ ತಾಪಮಾನವನ್ನ ನಿರಂತರವಾಗಿ ಹೆಚ್ಚಿಸುತ್ತಿದೆ. ಇದರಿಂದ ಹಿಂದೆ ಹಲವು ವರ್ಷಕ್ಕೊಮ್ಮೆ ಬರುತ್ತಿದ್ದ ಉಷ್ಣ ಅಲೆಗಳು ಈಗ ಪ್ರತಿ ವರ್ಷ ಕೂಡ ಕಾಣಿಸಿಕೊಳ್ಳುತ್ತಿವೆ. ವಿಶ್ವ ಆರೋಗ್ಯ ಸಂಸ್ಥೆಯು ಯುರೋಪ್ ಈಗ ವಿಶ್ವದಲ್ಲಿ ಅತಿ ವೇಗವಾಗಿ ಬಿಸಿಯಾಗುತ್ತಿರುವ ಪ್ರದೇಶ ಎಂದು ಹೇಳಿದೆ. ಹೀಟ್ ಸ್ಟ್ರೆಸ್ ಇಸ್ ದಿ ಸೈಲೆಂಟ್ ಕಿಲ್ಲರ್, ಅಂದ್ರೆ ಬಿಸಿಲು ಮೌನವಾಗಿ ಜೀವವನ್ನ ತೆಗೆಯುವ ಕೊಲೆಗಾರ ಆಗ್ತಾ ಇದೆ. ಯಾಕೆಂದ್ರೆ ಬಹುತೇಕ ಜನರು ಬಿಸಿಲಿನಿಂದ ಸಾವನ್ನಪ್ಪಿದ್ದಾರೆ ಎಂಬುದು ತಕ್ಷಣ ಗೊತ್ತಾಗೋದಿಲ್ಲ. ಹೃದಯಘಾತ, ಮೂತ್ರಪಿಂಡ ವೈಫಲ್ಯ, ಉಸಿರಾಟದ ಸಮಸ್ಯೆಗಳು, ಡಿಹೈಡ್ರೇಷನ್ ಇವೆಲ್ಲವೂ ಬಿಸಿಲಿನ ಪರಿಣಾಮದಿಂದಲೇ ಉಂಟಾಗುತ್ತದೆ. WHO ಮತ್ತೊಂದು ಮಹತ್ವದ ಎಚ್ಚರಿಕೆ ನೀಡಿದೆ: ಯುರೋಪಿನ ಮನೆಗಳು, ಶಾಲೆಗಳು, ಕಚೇರಿಗಳು ಇಂತಹ ತಾಪಮಾನವನ್ನ ಎದುರಿಸುವ ರೀತಿಯಲ್ಲಿ ನಿರ್ಮಾಣವಾಗಿಲ್ಲ. ಅದಕ್ಕಾಗಿಯೇ ಲಕ್ಷಾಂತರ ಜನರು ತೀವ್ರ ಸಂಕಷ್ಟವನ್ನ ಅನುಭವಿಸುತ್ತಿದ್ದಾರೆ. ಅನೇಕ ನಗರಗಳಲ್ಲಿ ಈಗ ತಾತ್ಕಾಲಿಕ ಕೂಲಿಂಗ್ ಶೆಲ್ಟರ್ಗಳನ್ನು ತೆರೆಯಲಾಗಿದೆ. ವೃದ್ಧರನ್ನ ಮನೆ ಮನೆಗೆ ಭೇಟಿ ಮಾಡಿ ಪರಿಶೀಲಿಸುವ ಕಾರ್ಯವೂ ಕೂಡ ಆರಂಭವಾಗಿದೆ. ಹಾಗಾದ್ರೆ ಇದರಿಂದ ಭಾರತ ಕಲಿಯಬೇಕಾದ ಪಾಠವೇನು? ನಮ್ಮ ದೇಶದಲ್ಲೂ ಕೂಡ ಪ್ರತಿ ವರ್ಷ ಉಷ್ಣಾಲೆಗಳು ಹೆಚ್ಚಾಗುತ್ತಲೇ ಇವೆ. ರಾಜಸ್ಥಾನ್, ದೆಹಲಿ, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ, ಒಡಿಶಾ
ಅನೇಕ ರಾಜ್ಯಗಳು ಈಗಾಗಲೇ ದಾಖಲೆಯ ಬಿಸಿಲನ್ನ ಅನುಭವಿಸುತ್ತಿದೆ. ವಿಜ್ಞಾನಿಗಳು ಹೇಳುತ್ತಿರುವುದು ಸ್ಪಷ್ಟವಾಗಿದೆ. ಇಂದು ಯುರೋಪ್ ಎದುರಿಸುತ್ತಿರುವ ಪರಿಸ್ಥಿತಿ ನಾಳೆ ವಿಶ್ವದ ಬೇರೆ ಭಾಗಗಳಲ್ಲೂ ಕಾಣಿಸಿಕೊಳ್ಳಬಹುದು. ಇದರಿಂದ ಈಗಲೇ ನಗರ ಯೋಜನೆ, ಹಸಿರು ಪ್ರದೇಶಗಳ ಸಂರಕ್ಷಣೆ, ನೀರಿನ ನಿರ್ವಹಣೆ ಮತ್ತು ಹವಾಮಾನಕ್ಕೆ ಹೊಂದಿಕೊಳ್ಳುವ ಕ್ರಮಗಳು ಅತ್ಯಗತ್ಯವಾಗಿದೆ. ವೈದ್ಯರು ಮತ್ತು ಆರೋಗ್ಯ ಇಲಾಖೆ ಸಾರ್ವಜನಿಕರಿಗೆ ಕೆಲವು ಪ್ರಮುಖ ಸಲಹೆಗಳನ್ನು ನೀಡಿದ್ದಾರೆ. ಸಾಕಷ್ಟು ನೀರು ಕುಡಿಯಿರಿ, ಮಧ್ಯಾಹ್ನದ ಬಿಸಿಲಿನಲ್ಲಿ ಹೊರಗಡೆ ಹೋಗುವುದನ್ನ ತಪ್ಪಿಸಿ, ವಯಸ್ಸಾದವರು ಮತ್ತು ಮಕ್ಕಳ ಆರೋಗ್ಯದ ಮೇಲೆ ವಿಶೇಷ ಗಮನ ಕೊಡಿ, ಸಾಧ್ಯವಾದರೆ ತಂಪಾದ ಸ್ಥಳದಲ್ಲಿರಿ ಮತ್ತು ನಿಮ್ಮ ಮನೆಯ ಪಕ್ಕದಲ್ಲಿ ಒಂಟಿಯಾಗಿ ವಾಸಿಸುವ ಹಿರಿಯರ ಬಗ್ಗೆ ಕಾಳಜಿ ವಹಿಸಿ. ಒಂದು ಫೋನ್ ಕರೆ, ಒಂದು ಗ್ಲಾಸ್ ನೀರು, ಒಂದು ಸಣ್ಣ ಸಹಾಯ ಒಂದು ಜೀವವನ್ನೇ ಉಳಿಸಬಹುದು. ಯುರೋಪ್ನಲ್ಲಿ ಸಂಭವಿಸಿರುವ ಈ ದುರಂತ ಕೇವಲ ಒಂದು ಹವಾಮಾನ ಘಟನೆಯಲ್ಲ, ಇದು ಇಡೀ ಜಗತ್ತಿಗೆ ಪ್ರಕೃತಿ ನೀಡಿರುವ ಗಂಭೀರ ಎಚ್ಚರಿಕೆ. ಹವಾಮಾನ ಬದಲಾವಣೆ ಎಂಬುದು ಭವಿಷ್ಯದ ಸಮಸ್ಯೆಯಲ್ಲ, ಇದು ಈಗಲೇ ನಮ್ಮ ಕಣ್ಣೆದುರೇ ನಡೆಯುತ್ತಿರುವಂತಹ ಘಟನೆ. ಪ್ರಶ್ನೆ ಒಂದೇ, ನಾವು ಇದರಿಂದ ಪಾಠ ಕಲಿಯುತ್ತೇವೆಯೇ ಅಥವಾ ಮುಂದಿನ ದುರಂತಕ್ಕಾಗಿ ಕಾಯುತ್ತೇವೆಯೇ? ಕಾಮೆಂಟ್ ಮಾಡಿ ತಿಳಿಸಿ.